ಇಂತಿರಲು ಚೈತ್ರದ ಹೊಗೆರೆದ್ದು ಅರಳಿ ಪರಿಮಳಿಸಿದ್ದವು ಹೂಗಳು ರಾಜೋದ್ಯಾನದಲ್ಲಿ. ಈ ಮಧುರ ಗುಂಜನಗೈದಿರಲಾ ಭ್ರಮರಗಳು ವನದಿ ಸೇರಿಸಿದ್ದಳದರ ಜೊತೆಗೆ ತನ್ನ ಮಧುರ ಧ್ವನಿಯನು. ಆ ಚಂದನವಲ್ಲರಿ ರಾಜಕುವರಿ. ಆ ವೇಳೆಯಲ್ಲಿ ವಿಹರಿಸರನೋರ್ವ ವಿದ್ಯಾಧರನು ಆಕಾಶ ಮಾರ್ಗದಲ್ಲಿ ವಿಮಾನದಲ್ಲಿ ಬಿದ್ದಿತವನ ಕಿವಿಗೆ ಚಂದನೆಯ ಮಧುಗಾನಲಹರಿ. ಭಾಗಿ ನೋಡಲವನು ಭುವಿಯಡೆಗೆ ಕೌತಕದಿ ಬಿದ್ದಳವನ ದೃಷ್ಟಿಗೆ ಆ ಸ್ವರದೊಡತಿ ಸುಂದರಿ. ಒಡನೆ ಮಾರು ಹೋಯುತ ಖೇಚರನ ಮನವವಳಗಾನಕ್ಕೆ ವಿವಶವಾಗುತ್ತಳವಳ ರೂಪಕ್ಕೆ. ಅರೆ ಕ್ಷಣದಳವಳು ಒಂದಾದಳವನ ಮನಃಪ್ರಾಣದೊಳಗೆ. ಅಂತೆ ಕೆಳಗಿಳಿದು ತಕ್ಷಣವೇ ಹೊತ್ತೊಯ್ದು ಅವಳನು ಹಾರಿದನು ಮತ್ತೆ ಆಕಾಶ ಮಾರ್ಗದಲ. ಖೇಚರನು ಹೊತ್ತೊಯ್ಯುವಂತೆ ಗಿಡವು ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ಹಕ್ಕಿ ಮರಿಯನು. ಸಾಗಿರಲು ವಿಮಾನವು ವಾಯುವೇಗದಲ್ಲಿ. ಎಂತೆಂಧನಾ ಖೇಚರಾಧಿಪತಿ ಅನುನಯದೇ. ಭಯಪಡದಿರು ಚೆಲುವೆ ನಾನಹುದು ಸುವರ್ಣನಾಭಪುರಾಧೀಶ. ಮನೋವೇಗನೆನುವ ಖೇಚರನು ಬಯಸಿಹೆ ನಾನಿನ್ನನು ಬಯಸುವಂತೆ ಬಯಲ ಹಸಿರನು ಆಶಿಸುವಂತೆ ಹಸಿರು ನೀರನು. ಪ್ರಿಯೇ ವಿವಾಹವಾಗಿರಲೆನಗೆ ಈಗಾಗಲೇ ಅಪಹರಿಸಬೇಕಾಯ್ತು ನಿನ್ನ ನಿಂತು. ನಾನು ಬೇರೆ ದಾರಿರದೆ ಎನ್ನುತ್ತ ಆ ಮನೋವೇಗ ಖೇಚರನು ಸಾಗುತ್ತಲಿ ಅವಳೊಂದಿಗೆ ಪ್ರಯತ್ನಿಸಿದನವಳನ್ನು ವಶಪಡಿಸಿ ಕೊಳ್ಳಲು. ಹಬ್ಬ ಇರಬೇಕು ಅವಳಾರು ಅಪ್ಸರಿಯ ನಿಜದಿ. ಆ ಚಂದನ ಬಾಲೆ, ಆ ಚಂದನೆ ಆ ಚೈತ್ರದ ಹೊಗೆಯ ಹಾಗೆ ಇದ್ದಳು, ಅವಳ ಅರಳು ಪರಿಮಳದ ಹಾಗೆ. ಆ ಒಂದು ಚೈತ್ರ ಬಂದಾಗ ರಾಜ್ಯೋದ್ಯಾನಗಳಲ್ಲಿ ಆ ಮಧುರವಾದ ಗುಂಜನ ಹಾಡ್ತಾ ಇದ್ದಾಳೆ. ಭ್ರಮರಗಳೆಲ್ಲ ವನದಲ್ಲಿದ್ದಾಳೆ, ಮಧುರ ಧ್ವನಿಯನ್ನ ಹಾಡುತ್ತಾ ಒಂದು ಚೈತ್ರ ಮಾಸದಲ್ಲಿ ಉದ್ಯಾನವನದಲ್ಲಿ ಸಂಚಾರ ಮಾಡ್ತಾ ಇದ್ದಾಳಂತೆ ಅಪ್ಸರೆಯಾದಂಥ ಚಂದನ. ಅಂದರೆ ಆ ವೇಳೆಯಲ್ಲಿ ವಿದ್ಯಾಧರ ಎಂಬತಕ್ಕಂಥ ಒಬ್ಬ ಖೇಚರ, ಕೇಂದ್ರ ಆಕಾಶ, ಆಕಾಶದಲ್ಲಿ ಚಲಿಸ್ತಕ್ಕಂಥ ಒಬ್ಬ ವಿದ್ಯಾಧರ. ಈಗ ಮನುಷ್ಯ, ದೇವ ಮತ್ತೆ ಖೇಚರರು ಮತ್ತೆ ವಿದ್ಯಾಧರ ಅಂತ ಹೇಳಿ ಜೈನಾಗಮದಲ್ಲಿ ಉಲ್ಲೇಖ ಬರುತ್ತೆ. ಅವನು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದಂತೆ ವಿದ್ಯಾಧರನ ಕಿವಿಗೆ ಸೃಶ್ರಾವ್ಯವಾದ ಧ್ವನಿ ಕೇಳಿಸ್ತು. ನೋಡ್ತೇನೆ ಭೂಮಿಯ ಕಡೆ, ಅಲ್ಲಿ ಒಂದು ಸ್ವರದೊಡತಿ, ಅದ್ಭುತವಾದ ಸ್ವರಕಂಠ ಮತ್ತೆ ಸುಂದರಿ ಇರ್ತಾಳೆ, ಅವಳನ್ನು ನೋಡ್ತೇನೆ. ಒಡನೆ ಅವನಿಗೆ ಮಾರು ಹೋಯ್ತಂತೆ ಆ ಖೇಚರ ಅವಳ ಮನವನ್ನ ಅವಳ ಗಾನಕ್ಕೆ. ವಿವಶ, ಅವನು ಅವಳಿಗೆ ಸರೆಂಡರ್ ಆಗೋದು ಅವಳ ರೂಪಕ್ಕೆ. ಆ ಮನಪ್ರಾಣೆ ಎಂಬುದಾಗಿ ತಿಳಿದು ಆಕಾಶ ಮಾರ್ಗದಿಂದ ಭೂಮಿ ಸ್ಪರ್ಶವನ್ನು ಮಾಡಿ, ಹೇಗೆ ಗಿಡಗ ಕಣ್ಮುಚ್ಚಿ ಬಿಡುವುದರೊಳಗೆ ಹಕ್ಕಿ ಮರಿಯನ್ನು ಎತ್ಕೊಂಡು ಹೋಗ್ತದಲ್ಲ, ಹಾಗೆ ಅವನು ಅವಳನ್ನ ಆ ಉದ್ಯಾನವನದಲ್ಲಿ ವಿಹಾರ ಮಾಡ್ತಿರ್ತಕ್ಕಂಥ ಅವಳನ್ನು ಎತ್ತಿಕೊಂಡು ವಾಯುವೇಗದಲ್ಲಿ ಹೋಗ್ತಾ ಇದ್ದಾನಂತೆ ಖೇಚರಾಧಿಪತಿ. ಮತ್ತೆ ಅವಳು ಅವಾಗ ಸ್ವಲ್ಪ ಗಾಬರಿ ಆಗ್ತದೆ. ಅವನು ಅನುನಯದಿಂದ ಹೇಳ್ತಾನೆ, ಭಯಪಡಬೇಡ ಚೆಲುವೆ, ನಾನು ಸುವರ್ಣನಾಭ ಪಟ್ಟಣದ ಪುರಾಧೀಶ. ನನ್ನ ಹೆಸರು ಮನೋವೇಗ ಎಂಬತಕ್ಕಂಥ ವಿದ್ಯಾಧರ. ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ. ಆದ್ದರಿಂದ ನಿನಗೆ ಹಸಿರು ಹೇಗೆ ನೀರನ್ನು ಬಯಸುತ್ತೋ, ಆದ್ದರಿಂದ ಪ್ರಿಯೇ ವಿವಾಹವಾಗಿಲ್ಲ ನನಗೀಗಾಗಲೇ. ಆದ್ದರಿಂದ ನಿನ್ನನ್ನು ನಾನು ಮದುವೆ ಆಗಿಲ್ಲ, ನಾನು ನಿನ್ನನ್ನು ಅದಕ್ಕೋಸ್ಕರ ಅಪಹರಿಸ್ಕೊಂಡಿದ್ದೇನೆ, ಬೇರೆ ದಾರಿ ಇಲ್ಲದೆ ಎಂಬುದಾಗಿ ಖೇಚರ ಅವಳ ಜೊತೆ ಆಕಾಶದಲ್ಲಿ ಪ್ರಯಾಣ ಮಾಡ್ತಾ ಅವಳನ್ನ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನಂತೆ. ಅಬ್ಬಬ್ಬಬ್ಬಬ್ಬ, ಎಂತಹ